ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ತತ್ವಜಿಜ್ಞಾಸು ಸಾಧಕರು, ಭಗವದ್ ಭಕ್ತರು, ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ವಾರ ಭಾನುವಾರ, 2024 ಇಸವಿ ಜನವರಿ 7ನೇ ತಾರೀಖಿನ ಭಾನುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ಸ್ವರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ, ಇದನ್ನ ಕುರಿತು ಪ್ರವಚನವನ್ನ ಪ್ರಾರಂಭ ಮಾಡೋಣ. ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಪ್ರಾರಂಭ ಮಾಡೋಣ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ಗಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ. ನಮೋ ನಮಃ ಸದ್ಗುರು ಶ್ರೀ 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 ಸ್ವರೇಶ್ವರಾಚಾರ್ಯ ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 76ನೇ ಶ್ಲೋಕ, 176. ಅಥಾಧ್ಯಾತ್ಮಂ ಪುನರ್ಯಾಯಾತ್ ಆಶ್ರಿತೋ ಮೂಢತಾಂ ವ್ರಜೇತ್ ಸಕರೋತ್ಯೇವ ಕರ್ಮಾಣಿ ಕೋಶ್ಯಜ್ಞಂ ವಿನಿವಾರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ಏನಾಗಿದೆ ಶ್ಲೋಕ? ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಅಥ ಅಧ್ಯಾತ್ಮಂ ಪುನಃ ಯಾಯಾತ್ ಆಶ್ರಿತಃ
ಮೂಢತಾಂ ವ್ರಜೇತ್. 7 ಪದಗಳು. ಸಹ ಕರೋತಿ ಏವ 10. ಕರ್ಮಾಣಿ ಕಹ ಹಿ ಅಜ್ಞಂ ವಿನಿವಾರಯೇತ್ 5. 10 + 5 15 ಪದಗಳಿಂದ ರಚಿತವಾಗಿರುವ ಪವಿತ್ರವಾದ ಮಂಗಳ ಶ್ಲೋಕವಿದು. ಅಥ ಬ್ರಹ್ಮವಿತ್ ಪುನಃ ಅಧ್ಯಾತ್ಮಂ ಯಾಯಾತ್ ತದಾ ಅಧ್ಯಾತ್ಮಂ ಆಶ್ರಿತಃ ಮೂಢತಾಂ ವ್ರಜೇತ್. ಸಹ ಮೂಢಃ ಕರ್ಮಾಣಿ ಕರೋತಿ ಏವ ಕೋ ಹಿ ಅಜ್ಞಂ ವಿನಿವಾರಯೇತ್. ಜ್ವರ ಇದೆ. ಅಥ ಇನ್ನು ಬ್ರಹ್ಮನಿಷ್ಠನಾದವನು ಕೂಡ, ಬ್ರಹ್ಮಜ್ಞಾನಿಯಾದ ಮೇಲೂ ಕೂಡ ಅಂಥವನು ಅಧ್ಯಾತ್ಮಂ ಪುನಃ ಯಾಯಾತಿ. ಅಧ್ಯಾತ್ಮಂ ಅಜ್ಞಾನವನ್ನು, ದೇಹಾಧ್ಯಾಸವನ್ನು ಪುನಃ ಮತ್ತೆ ಯಾಯಾತ್ ಹೊಂದಬಹುದು ಅಂತಾದರೆ, ಬ್ರಹ್ಮಜ್ಞಾನವಾಯಿತು. ಬ್ರಹ್ಮಜ್ಞಾನವಾದ ಮೇಲೂ ಕೂಡ ಅವನಿಗೆ ಅಜ್ಞಾನ ಬರುತ್ತದೆ ಅಂತಾದರೆ ಏನ್ ಅನ್ಯಾಯ ಇದು? ಬ್ರಹ್ಮಜ್ಞಾನಿಯಾಗಿದ್ದಾನೆ. ಬ್ರಹ್ಮಜ್ಞಾನಿ ಅಂದ್ರೇನು? ನಾಹಂ ದೇಹ ನ ಇಂದ್ರಿಯಾಣಿ ನ ಮನಃ ನ ಬುದ್ಧಿ ನ ಚ ಪ್ರಾಣವರ್ಗ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಸಚ್ಚಿದಾನಂದ ರೂಪವಾಗಿರುವ ಪರಬ್ರಹ್ಮವೇ ಆಗಿದ್ದೇನೆ ಎನ್ನುವ ಅನುಭವವನ್ನು ಪಡೆದುಕೊಂಡ ಮೇಲೂ ಅವನಿಗೆ ಹಿಂದಿನಂತೆ ಅಧ್ಯಾತ್ಮವು ಅಂದರೆ ದೇಹಾಧ್ಯಾಸವು ಬರುತ್ತದೆ ಅಂತಾದರೆ ಆಗ ಅವನು ಆಶ್ರಿತ, ಈ ಅಧ್ಯಾತ್ಮವನ್ನ ಅವಿದ್ಯೆಯನ್ನು ಆಶ್ರಯ ಮಾಡಿಕೊಂಡವನಾಗಿ ಅವಿದ್ಯಾವಂತನಾಗಿ ಮೂಢತಾಂ ವ್ರಜೇತ್. ಮೂಢ ಅಂತಲೇ ಆಯ್ತು. ಒಬ್ಬ ಮನುಷ್ಯ ಎಲೆಕ್ಷನ್ ನಿಂತ್ಕೊಂಡು MP ಆಗಿ ಪ್ರಧಾನಮಂತ್ರಿಯಾಗಿದ್ದಾನೆ ಅಂದಮೇಲೆ, ಪ್ರಧಾನಮಂತ್ರಿ ಎನ್ನುವಂತ ಒಂದು ಗೋಪ್ಯ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಪ್ರಧಾನಮಂತ್ರಿ ಅಂತ ಆದ ಮೇಲೂ ಕೂಡ ಅವನು ನಾನು MLA ಅಂತ ತಿಳ್ಕೊಂಡ್ರೆ ತಪ್ಪಲ್ಲವೇ? ಅದು ಸಾಧ್ಯವಾಗುತ್ತದೆಯೇ? ಅದಾದ್ರೂ ಸಾಧ್ಯವಾಗಬಹುದು. ಇಲ್ಲಿ ಒಮ್ಮೆ ಅವನಿಗೆ ಅಹಂ ಬ್ರಹ್ಮಾಸ್ಮಿ, ಅಹಂ ಅಸಂಸಾರಿ ಆತ್ಮಾಸ್ಮಿ ಎನ್ನುವಂತ ನಿಶ್ಚಯ ಜ್ಞಾನ ಉಂಟಾದ ಮೇಲೆ ಪುನಃ ಅವನಿಗೆ ಅಹಂ ಶರೀರಂ, ಅಹಂ ದೇಹ, ಅಹಂ ಮನುಷ್ಯ ಎನ್ನುವಂತ ಅಧ್ಯಾತ್ಮ ರೂಪವಾಗಿರುವ ಅವಿದ್ಯೆಯು ಗಂಟು ಬೀಳುತ್ತದೆ ಅಂತ ಹೇಳಿದರೆ, ಅವಿದ್ಯೆಯನ್ನ ಕೂಡಿಕೊಂಡಿರುವ ಅವನು ಮೂಢತಾಂ ವ್ರಜೇತ್. ಮೂಢತ್ವವನ್ನು ಹೊಂದಿದಂತೆ ಆಯ್ತು, ಅಜ್ಞಾನಿ ಅಂತಾಯ್ತು. ಅವನ ಅಜ್ಞಾನಿಯೋ ಜ್ಞಾನಿಯೋ? ಅವನು ಸನ್ಯಾಸಿಯಾಗಿದ್ದಾನೆ. ಸನ್ಯಾಸಿಯನ್ನು ಘೋಷಣೆ ಮಾಡಿಕೊಂಡು ಸುಮಾರು 20 ಚಾತುರ್ಮಾಸ್ಯ ವ್ರತಗಳನ್ನು ಮಾಡ್ಕೊಂಡಿದ್ದಾನೆ. ನಿಷ್ಠಾವಂತನಾಗಿದ್ದಾನೆ. ಶಮದಮಾದಿ ಸಂಪನ್ನನಾಗಿ ಶಾಂತನಾಗಿ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿ ವೈರಾಗ್ಯ ಚಕ್ರವರ್ತಿಯಾಗಿರುವಂತ ಸನ್ಯಾಸಿ. ಅವನ ಮನಸ್ಸಿನಲ್ಲಿ ನಾನೊಬ್ಬ ಗೃಹಸ್ಥ ಎನ್ನುವ ಭಾವನೆ ಬರಬಹುದಾ? ಅದಾದ್ರೂ ಬರಬಹುದು. ಯಾಕೆ? ದ್ವೈತ ಪ್ರಪಂಚ. ಆದರೆ ಬ್ರಹ್ಮಜ್ಞಾನಿಗೆ ಕನಸಿನಲ್ಲೂ ಕೂಡ ನಾನು ಶರೀರ, ನಾನು ಸಂಸಾರಿ, ನಾನು ಕರ್ತೃಭೋಕ್ತವಾಗಿರುವ ಜೀವಾತ್ಮ ಎನ್ನುವ ಭ್ರಮೆ ಖಂಡಿತ ಸಾಧ್ಯವಿಲ್ಲ. ಹೇಗೆ ಹೇಳ್ತಾ ಇದ್ದಾನೆ? ವಿದುಷೋಪಿ ಆಸುರಶ್ಚೇತ್ ಸ್ಯಾತ್ ನಿಷ್ಫಲಂ ಬ್ರಹ್ಮ ದರ್ಶನಂ. ಎಂಥ ಮಾಸ್ವಾಮಿ ಇದು! ಈ ಸುಬ್ರಾಜ ಶರ್ಮ ಸದ್ಗುರು ಭಕ್ತನಾಗಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅಂತೆವಾಸಿ ಸಾಕ್ಷಾತ್ ಪ್ರಿಯ ಶಿಷ್ಯನಾಗಿ ಸೇವೆ ಮಾಡ್ಕೊಂಡಿದ್ದ. ಗುರುಗಳಲ್ಲಿ ಅಪಾರವಾದ ಭಕ್ತಿ ಸಂಪನ್ನನಾಗಿದ್ದಾನೆ. ಸುಬ್ರಾಯ ಶರ್ಮನಿಗೆ ಎಂದಾದರೂ ಕನಸಿನಲ್ಲಾದರೂ ಅವನ ಗುರುಗಳು ದಡ್ಡರು, ಅವರಿಗೆ ಜ್ಞಾನವಿರಲಿಲ್ಲ,
ಅನ್ನುವಂಥ ಕಲ್ಪನೆ ಬರುವುದಕ್ಕೆ ಸಾಧ್ಯವ? ಇಂಪಾಸಿಬಲ್. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯಾದ ಮೇಲೆ ಅವನಿಗೆ ಅವಿದ್ಯಾ ಇರುತ್ತೆ, ಮೂಲ ಅವಿದ್ಯಾ ಉಂಟು. ಮೂಲ ಅವಿದ್ಯಾ ಇರುವುದರಿಂದ ಸತ್ ಮೇಲೆ ಮೋಕ್ಷ ಅಂತ ಹೇಳುವುದು ಸಾಧ್ಯವೇ ಇಲ್ಲ. ಅಧ್ಯಾತ್ಮಂ ಅಂದ್ರೆ ಆತ್ಮ ಅಂದ್ರೆ ಶರೀರ, ಆತ್ಮನನ್ನು ಕುರಿತಿರುವಂತ ತಿಳುವಳಿಕೆ ಅಧ್ಯಾಸ. ಅಧ್ಯಾಸ ಅಜ್ಞಾನ ಅವಿದ್ಯೆ. ಇದು ಪುನಃ ಮತ್ತೆ ಬ್ರಹ್ಮಜ್ಞಾನವಾಗಿದೆ. ಬ್ರಹ್ಮಜ್ಞಾನವಾಗಿ 13 ವರ್ಷಗಳಾಯ್ತು. ಪುನಃ ಅವನಿಗೆ ದೇಹಾಧ್ಯಾಸ ಬರಬಹುದು ಅಂತಾದರೆ ಮೂಢತ, ಅವನ ಹೆಸರು ಮೂಢ, ಅಜ್ಞ, ಅವಿವೇಕಿ, ಮಂದ ಅಂತಾಗುತ್ತೆ. ಅವನು ಮಂದ ಅಂತಾದ್ಮೇಲೆ ಬ್ರಹ್ಮಜ್ಞಾನಿ ಅಲ್ಲ ಅಂತಾಯ್ತು. ಯಾವಾಗ ಬ್ರಹ್ಮಜ್ಞಾನಿ ಎಲ್ಲ ಅವನ ಅಜ್ಞಾನಿ ಅಂತಾಯ್ತೋ ಅವನು ಸಹ ಕರೋತ್ಯೇವ ಕರ್ಮಾಣಿ, ಕರ್ಮಗಳನ್ನ ಮಾಡಿಯೇ ಮಾಡುತ್ತಾನೆ. ಯಾಕೆ? ಬ್ರಹ್ಮಜ್ಞಾನವಾಗಿಲ್ಲ. ಒಂದು ತಿಳ್ಕೊಳ್ಳಿ, ಬ್ರಹ್ಮಜ್ಞಾನವಾದ ಮೇಲೆ ಅವನ ಮನಸ್ಸಿನಲ್ಲಿ ಯಾವ ನರ್ಥವುದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಭಗವದ್ಗೀತೆ ಒಂದು ಶ್ಲೋಕ. ಈ ಕರ್ಮಾನುಷ್ಠಾನಗಳಿಂದ ಉಪಾಸನೆಗಳಿಂದ ಏನೇನ್ ಫಲಗಳು ದೊರಕಬಹುದು, ಎಲ್ಲ ಫಲಗಳು ಕೂಡ ಬ್ರಹ್ಮಜ್ಞಾನದ ಫಲವಾಗಿರುವಂತಹ ಮೋಕ್ಷದಲ್ಲಿ ಸೇರಿ ಹೋಗಿವೆ. ಅಂದ್ರೆ ಬ್ರಹ್ಮಜ್ಞಾನದಿಂದ ಮುಕ್ತನಾಗಿದ್ದಾನೆ ಅಂದ ಮೇಲೆ ಆ ಮುಕ್ತಿಯಲ್ಲಿ ಸ್ವರ್ಗಲೋಕದ ಫಲ, ಬ್ರಹ್ಮಲೋಕದ ಫಲ, ರಾಷ್ಟ್ರಪತಿಯ ಆನಂದ, ಪ್ರಧಾನಮಂತ್ರಿಯ ಸುಖ ಎಲ್ಲವೂ ಸೇರಾಗಿದೆ. ಯಾಕೆ? ಇದೆಲ್ಲವೂ ಕೂಡ ಪರಿಚ್ಛಿನ್ನ ಫಲ. ಕೂಪ ತಡಾಗ ಆದ್ಯ ಸ್ಥಾನೀಯಾನಿ. ಅದಾದರೂ ಗಂಗಾ ಸಮಾನಂ. ಗಂಗಾ ನದಿಯಲ್ಲಿ ಎಲ್ಲಾ ನೀರಿನ ಪ್ರಯೋಜನಗಳು ಬಂದಾಯ್ತಲ್ವೇ? ಗಂಗಾ ನದಿಯು ಖರೀತಾ ಇದೆ, ಶುದ್ಧವಾಗಿದ್ದಾಳೆ ಗಂಗೆ, ಪವಿತ್ರವಾದ ಗಂಗೆ. ಅಲ್ಲಿ ಸ್ನಾನ ಮಾಡಬಹುದು, ಬಟ್ಟೆ ಒಕ್ಕೊಳ್ಬಹುದು, ಪಾತ್ರೆ ತೊಳಿಬಹುದು, ಅಥವಾ ಮೈ ತೊಳ್ಕೊಳ್ಬಹುದು. ಹಸುಗಳು, ಕುದುರೆ, ಆನೆ ಬಟ್ಟೆ ತೊಳಿಬಹುದು. ಇನ್ನು ಲಾರಿ ಇದ್ರೆ ಲಾರಿಯನ್ನು ತೊಳಿಬಹುದು, ಟ್ರಕ್ ಅನ್ನು ತೊಳಿಬಹುದು, ಎಲ್ಲ ತೊಳಿಬಹುದು. ಎಲ್ಲ ಜಮೀನಿಗೆ ನೀರು ಹಾಯಿಸ್ಕೋಬಹುದು, ಎಲ್ಲಕ್ಕೂ ಆಗ್ತಾ ಇದೆ. ಅಂತ ಗಂಗಾ ನದಿಯಿಂದ ಎಲ್ಲ ಫಲಗಳು ಆಗಬೇಕಾದ್ರೆ ಅಂತ ಮನುಷ್ಯ ಪಕ್ಕಕ್ಕೆ ಹೋಗ್ಬಿಟ್ಟು ಚಿರಂಜೀವಿ ತಗೊಂಡಕ್ ಹೋಗ್ತಾನೆ. ತಗೋತಾ ಇದ್ದಾನೆ ಅಂದ್ರೆ ಗಂಗಾ ನದಿಯ ಮಹತ್ವ ಅರ್ಥವಾಗಿಲ್ಲ. ಇವಾಗ ಬೆಂಗಳೂರಿನಲ್ಲಿ 2 ದಿವಸಕ್ಕೆ 1 ದಿವಸ ನೀರು ಕೊಡ್ತಾ ಇದ್ದಾರೆ. ಅದೇನೋ 4-5 ಗಂಟೆ ಕೊಡ್ತಾರೆ, ಅಥವಾ ಅರ್ಧ ದಿವಸ ಕೊಡ್ಬಹುದು. ಆದ್ರೆ ಗಂಗಾ ನದಿಯಲ್ಲಿ 1 ದಿವಸಕ್ಕೆ ಎಷ್ಟು ಗಂಟೆ ನೀರಿರುತ್ತೆ? 24 ಗಂಟೆ ಇರುತ್ತೆ. ಎಷ್ಟಿರುತ್ತೆ? ಸಮೃದ್ಧಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನದಿಂದ ಮುಕ್ತನಾಗಿ ಬಿಟ್ಟಿದ್ದಾನೆ. ಏನ್ ಸಾಮಾನ್ಯವಲ್ಲ ಸ್ವಾಮಿ. ಬ್ರಹ್ಮಜ್ಞಾನ ಉಂಟಾಗಿ ಬಿಟ್ಟರೆ ಕೃತಕೃತ್ಯೋ ಭವತಿ ಅಲ್ಲ. ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ. ಆಮೇಲೆ ಬ್ರಹ್ಮೈವ ಭವತಿ. ಬ್ರಹ್ಮವನ್ನ ತಾನೆಂದು ತಿಳಿದವನು ಬ್ರಹ್ಮವೇ ಆಗಿ ಬಿಡುತ್ತಾನೆ. ಸವಾ ಯೇಷಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಏವಂ ವೇದ. ಏನ್ ಮಾತಾಡಿದ್ದಾರೆ? ಜನಕರಾಜನಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಉಪದೇಶ. ಅಭಯವಾದ ಬ್ರಹ್ಮವನ್ನ ತಿಳಿದವನು ಅಭಯ ಸ್ವರೂಪನಾಗಿ ಬಿಡ್ತಾನೆ. ಯಾಕೆ? ಎರಡನೇ ವಸ್ತುವೇ ಇಲ್ಲ. ಭಯ ಯಾವಾಗ ಬರುತ್ತ ನಮ್ಗೆ? ದ್ವಿತೀಯಾದ್ವೈ ಭಯಂ ಭವತಿ. ನನಗಿಂತ ಭಿನ್ನವಾಗಿ ಎರಡನೇ ವಸ್ತುವಿದೆ ಅಂತಾದರೆ ಅದರಿಂದ ನನಗೆ ಭಯ. ನಾನೇ ಎಲ್ಲವೂ ಆಗಿದ್ದೇನೆ, ನನಗಿಂತ ಭಿನ್ನವಾಗಿ ಏನೂ ಇಲ್ಲ.
ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅನ್ನುವ ಸಮ್ಯ ಜ್ಞಾನ ನಿಷ್ಠನಿಗೆ ಯಾರಿಂದ ಭಯವೇ ಇಲ್ಲ. ನೋಡಿ, ಲೋಕದಲ್ಲಿ ಒಬ್ಬನೇ ಮನೇಲಿದ್ದು ಭಯವಾಗುತ್ತೆ ಅಂತಾರೆ. ದೊಡ್ಡವನೇ, 4-5 ರೂಮ್ ಇದೆ, ವಿಶಾಲವಾಗಿದೆ, ಒಬ್ಬನೇ ಭಯವಾಗುತ್ತೆ. ಅಮ್ಮ ನೀನು ಜೊತೆಗಿರಮ್ಮ ಅಂತಾರೆ. ಅಲ್ಲಿ ಒಬ್ಬನಿಂದ ಭಯವಾಗುತ್ತೆ ಅಂದ್ರೇನು? ನೋಡುವುದಕ್ಕೆ ಫಿಸಿಕಲ್ ಒಬ್ಬನೇ ಇದ್ದಾನೆ, ಮನಸ್ಸಿನಲ್ಲಿ ದ್ವೈತವಿದೆ. ಹಾವು ಬಂದ್ಬಿಟ್ರೆ ಹಾವು ಅಂತ ಒಂದಿದೆ, ಕಳ್ಳ ಬಂದ್ಬಿಟ್ರೆ ಕಳ್ಳ ಅಂತ ಒಂದಿದೆ, ರೌಡಿ ಬಂದ್ಬಿಟ್ರೆ ಅದಿದೆ. ಮನಸ್ಸಿನಲ್ಲಿ ದ್ವೈತ ಉಂಟು. ಆದ್ದರಿಂದ ಒಬ್ಬನಿದ್ದರೆ ಭಯ ಎನ್ನುವಾಗ ಒಬ್ಬನಿಲ್ಲ. ಅವನು ಅನೇಕ ಹೇಳಿಬಿಡಿ. ಒಬ್ಬ ಮನುಷ್ಯ ಮಲಿಕೊಂಡಿದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ, ಕಳ್ಳರು ಬಂದಿದ್ದಾರೆ, ಭಯವಾಗತ್ತಾ? ರೌಡಿಗಳು ಬಂದಿದ್ದಾರೆ, ಭಯವಾಗತ್ತಾ? ಮೈ ಮೇಲೆ ನಾಗರಾವ್ ಓಡಾಡ್ತಾ ಇದೆ, ಭಯವಾಗತ್ತಾ? ಇಲ್ಲ. ಯಾಕೆ? ಆ ಗಾಢ ನಿದ್ರೆಯಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಗಾಢ ನಿದ್ರೆಯಲ್ಲಿ ದ್ವೈತ ದರ್ಶನವಿಲ್ಲ, ದ್ವೈತ ವಸ್ತುಗಳು ಇಲ್ಲ. ಅದೇ ರೀತಿಯಲ್ಲಿ ಯಾವಾತನಿಗೆ ಎಚ್ಚರದಲ್ಲಿಯೂ ಕೂಡ ದ್ವೈತ ದರ್ಶನವಿಲ್ಲವೋ ಅವನಿಗೆ ಪುನಃ ಅವಿದ್ಯಾ ಬರುತ್ತದೆಯೇ? ಯಾರು ಬ್ರಹ್ಮಜ್ಞಾನಿಗೂ ಕೂಡ ಅವಿದ್ಯಾಲೇಶ ಉಂಟು ಅಂತ ಹೇಳ್ತಾರೋ ಅವರಿಗೆ ಬ್ರಹ್ಮಜ್ಞಾನವೆಂದರೇನು ಎನ್ನುವುದು ಅರ್ಥವಾಗಿಲ್ಲ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾತು ಹೇಳ್ತಾ ಇದ್ರು. ಬ್ರಹ್ಮಜ್ಞಾನಿಗೂ ಅವಿದ್ಯಾ ಉಂಟು ಅಂದ್ರೆ ಏನ್ ಬ್ರಹ್ಮಜ್ಞಾನ ಅಂದ್ರೆ? ಪುಸ್ತಕದ ಬದನೆಕಾಯಿ ಅದ ಅನುಭವ ಜ್ಞಾನ. ಈಗ ನೋಡಿ, ಇದು ಕಪ್ಪೆ ಚಿಪ್ಪು, ಬೆಳ್ಳಿಯಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಪುನಃ ಮುಂದಕ್ಕೆ ಹೋಗವನು ಈ ಬೆಳ್ಳಿಯಿಂದ ತಟ್ಟೆ ಮಾಡಿಸ್ಕೊಳ್ಬೇಕು ಅನ್ನುವಂತ ಭ್ರಮೆ ಉಂಟಾಗತ್ತಾ? ಸಾಧ್ಯವಿಲ್ಲ. ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನು ಇನ್ನೂ ನಿಶ್ಚಯ ಜ್ಞಾನವಾಗಿಲ್ಲ, ಅರ್ಧಂಬರ್ಧ ಜ್ಞಾನವಾಗಿಲ್ಲ. ಹೇಳ್ತಾ ಇದ್ದಾನೆ, ಇದು ಕಪ್ಪೆ ಚಿಪ್ಪು ಅಂತ ನನಗೆ ಗೊತ್ತು, ಬೆಳ್ಳಿ ಇಲ್ಲ ಅಂತ ಗೊತ್ತು, ಆದ್ರೂ ಕೂಡ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಒಂದ್ ಬೆಳ್ಳಿ ಪಂಚಪಾತ್ರೆ ಬೇಕಾಗಿತ್ತು. ಆ ಬೆಳ್ಳಿಯನ್ನು ತೆಗೆದುಕೊಂಡು ಪಂಚಪಾತ್ರೆ ಮಾಡಿಸ್ಕೊಳ್ತೇನೆ ಅಂದ್ರೆ ಹುಚ್ಚ ಅಂತ ಹೆಸರು ಅಲ್ವಾ? ನಿಶ್ಚಯ ಜ್ಞಾನವಾದ ಮೇಲೆ ಪುನಃ ಅಧ್ಯಾಸ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಉದಿತೇ ಸವಿತರಿ ಶಾರ್ವರಮೇವ ತಮಃ ಪ್ರಣಾಶಂ ಉಪಗಚ್ಚತಿ ಅವಿದ್ಯಾ. ಏನ್ ಮಾತಾಡಿದ್ದಾರೆ ಸರ್? ಒಮ್ಮೆ ಸೂರ್ಯೋದಯವಾಗಿ 9 ಗಂಟೆ ಸಮಯ, 10 ಗಂಟೆ 12 ಗಂಟೆ ಸಮಯ ಸೂರ್ಯನು ಪ್ರಖರವಾಗಿ ಬೆಳಗುತ್ತಿದ್ದಾನೆ. ಆ ಸೂರ್ಯನಿಗೆ ತಲೆ ಉಂಟೆ? ಸಾಧ್ಯವೇ? ಇಸ್ ಇಟ್ ಇಮ್ಯಾಜಿನಬಲ್? ಇಂಪಾಸಿಬಲ್ ಅಂತ ಹೇಳ್ತಾರೆ. ಇದು ಬಹಳ ಸ್ವಾರಸ್ಯಕರವಾದಂತ ವಿಚಾರ. ಅಥಾಧ್ಯಾತ್ಮಂ ಪುನರ್ಯಾಯಾತೆ. ಬ್ರಹ್ಮಜ್ಞಾನಿ ಯಾದವನಿಗೆ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವಾಹಮಸ್ಮಿ, ಪ್ರತ್ಯಗಾತ್ಮ ಅಹಮಸ್ಮಿ ಎನ್ನುವ ನಿಶ್ಚಯ ಜ್ಞಾನವುಳ್ಳವನಾಗಿ ಬಿಟ್ಟ. ಅದು ಹಿಂಗಡೆಯಲ್ಲಿ ಬೇಕಾದಷ್ಟು ತಪಸ್ಸಿದೆ. ಬ್ರಹ್ಮಜ್ಞಾನಿ ಯಾಕೆ ಬೇಕಾದರೆ ಸುಲಭವಲ್ಲ. ಶಮದಮಾದಿಗಳು ಬೇಕು, ವಿವೇಕ ವೈರಾಗ್ಯಾದಿಗಳು ಬೇಕು, ಮುಮುಕ್ಷುತ್ವ ಬೇಕು, ವೈರಾಗ್ಯ ಬೇಕು. ಎಲ್ಲವನ್ನು ಸಂಪಾದನೆ ಮಾಡಿಕೊಂಡು ಒಳ್ಳೆ ಬಂಗಾರದಂತಹ ಸ್ವಭಾವವುಳ್ಳವನಾಗಿ ವೇದಾಂತ ವಿಚಾರವನ್ನ ಮಾಡುತ್ತಾ ಬ್ರಹ್ಮೈವೇದಂ ವಿಶ್ವಂ, ಹೌದು ಆತ್ಮೈವೇದಂ ವಿಶ್ವಂ ಅನುಭವದಲ್ಲಿ ಇದೆ. ಈಶಾವಾಸ್ಯಮಿದಂ ಸರ್ವಂ, ಹೌದು ವಾಸುದೇವ ಸರ್ವಂ. ಇದು ಯಾವ ಮಹಾತ್ಮನ ಅನುಭವಕ್ಕೆ ಬಂದಿದೆಯೋ, ಯಾವನಿಗೆ ಸ್ವಭಾವವಾಗಿ ಬಿಟ್ಟಿದೆಯೋ ಅವನಿಗೆ ಪುನಃ ಅಧ್ಯಾಸವು ಉಂಟಾಗಬಹುದು. ಅಂದ್ರೆ ಏನ್ ಹೇಳ್ಬೇಕು? ಸಂತೋಷ, ಆರ್ಗ್ಯುಮೆಂಟೇ ಬೇಡ. ಯಾಕೆ ಅಂದ್ರೆ ಇದೇ ಸುರೇಶ್ವರಾಚಾರ್ಯರು ತಮ್ಮ ವಾರ್ತಿಕದಲ್ಲಿ ಒಂದು ಮಾತು ಹೇಳ್ತಾರೆ.
ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಒಂದು ವಾಕ್ಯ. ಈ ವಾಕ್ಯವನ್ನ ನಾನು ಒಂದು ಪುಸ್ತಕ ಬರ್ತಿದ್ದೇನಲ್ಲ, ದಿನಕ್ಕೊಂದು ಸುರೇಶ್ವರರ ಓದ್ಬೇಕ್ರಿ. ಮನೆಯ ಕೂತು ಅದೇ ಪ್ರಜಾವಾಣಿ ಓದ್ತಿರೋದು, ಅದೇ ಡೆಕ್ಕನ್ ಓದ್ತಿರೋದು, ಅದೇ ನ್ಯೂಸ್ ಕೇಳ್ತಿರೋದು. ನಮ್ಗೇನೂ ಪ್ರಯೋಜನ ಇಲ್ಲ. ಈ ನ್ಯೂಸ್ ಅನ್ನು ಕೇಳುವುದರಿಂದ ಮನಸ್ಸು ಕೆಟ್ಟೋಗುತ್ತೆ ಹೊರತವೆ. ಅದರಿಂದ ಮುಮುಕ್ಷ ಸಾಧಕರಿಗೆ ಏನು ಪ್ರಯೋಜನ ಎಲ್ಲ ಬೇಡ. ಯಾರು ನಿಜವಾದ ಸನ್ಯಾಸಿಗಳಾಗಿದ್ದಾರೆಯೋ, ನಿಜವಾದ ಮುಮುಕ್ಷ ಸಾಧಕರು ಅಂಥವರು ವೇದಾಂತ ಸಂವತ್ಸರ, ಗೀತಾ ಸಂವತ್ಸರ, ಸೂತ್ರ ಭಾಷಾ ಸಂವತ್ಸರ, ಸುರೇಶ್ವರ ಸಂವತ್ಸರ ಇಂಥ ವೇದಾಂತ ಗ್ರಂಥಗಳನ್ನ ಪ್ರತಿ ದಿವಸ ಗಟ್ಟಿಯಾಗಿ ಓದ್ತಾರಲ್ಲಿ. ಯಾಕೆ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ? ನಮಗೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ, ನಮಗೆ ಮೋಕ್ಷ ಬೇಕಾಗಿಲ್ಲ. ನಮಗೆ ಬೇಕಾದದ್ದು ಹೆಣ್ಣು ಹೊನ್ನು ಮಣ್ಣು, ದುಡ್ಡು ಬೇಕು. ನಾಟಕೀಯವಾಗಿ ನನ್ ಬೇಡಪ್ಪ ಅಂತ ಹೇಳಿ ಕಾಷಾಯ ವಸ್ತ್ರ ಹಾಕೊಂಡ್ಬಿಟ್ಟು ಆತ್ಮವಂಚನೆ ಮಾಡಿಕೊಂಡವರು ಮುಮುಕ್ಷುಗಳಲ್ಲ. ಮುಮುಕ್ಷು ಗ್ರಂಥ ವೇದಾಂತ, ಮೋಕ್ಷ ಗ್ರಂಥಗಳು ವೇದಾಂತ. ನಿಜವಾದ ಮುಮುಕ್ಷುಗಳಿಗೆ ಸುರೇಶ್ವರಾಚಾರ್ಯ ಒಂದು ಮಾತು ನೋಡಿ, ಶ್ಲೋಕ ಹೇಳ್ತೀನೀಗ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಈ ಶ್ಲೋಕವನ್ನ ಭಗವಾನ್ ಸುರೇಶ್ವರಾಚಾರ್ಯರು ರೆಕಾರ್ಡ್ ಮಾಡಿದ್ದಾರೆ. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ 100 ಸಲ ಹೇಳಿದೆ, ಜಾಸ್ತಿನೇ ಹೇಳಿದೆ. ಅದಕ್ಕೆ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ಧಿ ಜನ್ಮ ಮಾತ್ರತಃ. ಒಂದೇ ಒಂದು ಪದ, ಏಕ ಪದಾರ್ಥ ಶ್ಲೋಕ ಸಂಗ್ರಹ ಅನ್ನೋ ಪುಸ್ತಕ ಬರೆದಿದ್ದೀನಲ್ಲ, ಒಂದೇ ಪದದಿಂದ 16 ಅಕ್ಷರಗಳ ಕೂಡಿದಂತಹ ಪದದಿಂದ ಒಂದು ಅರ್ಧ ಶ್ಲೋಕ ಬರೆದಿದ್ದೇನಲ್ವ, ಪುಸ್ತಕ ಬರೆದಿದ್ದೇನಲ್ವಾ. ಏಕ ಪದ ಅರ್ಧ ಶ್ಲೋಕ ಸಂಗ್ರಹ ಅದನ್ನು ಇರ್ಬೋದು ಕಾಣಿಸುತ್ತೆ. ಏನರ್ಥ ಅದಕ್ಕೆ? ತತ್ ತ್ವಂ ಅಸಿ, ತತ್ವಮಸಿ ಆದಿ, ತತ್ವಮಸ್ಯಾದಿ ವಾಕ್ಯ ಉತ್ಥ, ರಾಮ್ ರಾಮ್ ರಾಮ, ವಾಕ್ಯೋತ್ಥ ಸಮ್ಯಕ್ ಧಿ ಜನ್ಮ ಮಾತು. 10 ಶಬ್ದಗಳಿವೆ. 10 ಶಬ್ದಗಳಿಂದ ಒಂದು ಪದವನ್ನು ಹೇಳಿಬಿಟ್ರು ಸುರೇಶ್ವರಾಜ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ ಧಿ ಜನ್ಮ ಮಾತ್ರತಃ. ಕಟ್ಮಾಬಿಡಿ ಶ್ಲೋಕವನ್ನ, ಬರ್ಕೊಂಬಿಡಿ ಬೇಕಾದ್ರೆ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಗುರುಗಳ ಕಣ್ಣಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ದಿವ್ಯ ದೃಷ್ಟಿಗೆ ಸಿಕ್ಕಾಕೊಳ್ತು ಈ ರತ್ನ. ಇದೊಂದು ಸ್ವನೇಶ್ವರಾಚಾರ್ಯರವರ ವಾಕ್ಯ ರತ್ನ, ಉಪದೇಶ ರತ್ನ. ಇದಕ್ಕೆ ಅರ್ಥವೇನು? ವಾಕ್ಯ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮವೇದಂ ವಿಶ್ವಂ ನೇಹ ನಾನಾಸ್ತಿ ಕಿಂಚನ ವಾಸುದೇವ ಸರ್ವಂ ಈಶಾವಾಸ್ಯಮಿದಂ ಸರ್ವಂ. ಇದಕ್ಕೇನು ಹೆಸರು? ತತ್ವಮಸಿ ಆದಿವಾಕ್ಯ. ಅದೊಂದು ಪುಸ್ತಕನೇ ಬರೆದಿದ್ದೇನೆ ನಾನು. ಆ ಪುಸ್ತಕಕ್ಕೆ ಹೆಸರು ತತ್ವಮಸಿ. ಜ್ಞಾಪಕ ಬರ್ಬೇಕಷ್ಟೇ. ಪುಸ್ತಕ ಬರೀತಾ ಇದ್ದೇನೆ ಗುರುಗಳ ಅನುಗ್ರಹದಿಂದ. ಆ ವಿಷಯವನ್ನ ತಾವೇ ನೋಡ್ಕೊಳ್ಳಿ. 158 ಗ್ರಂಥಗಳು, ಗುರುಗಳ ಆಶೀರ್ವಾದ, ಬ್ರಹ್ಮಾನಂದ. ತತ್ವಮಸ್ಯಾದಿ ವಾಕ್ಯ, ತತ್ವಮಸಿ ಮುಂತಾದ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವಿಚಾರವನ್ನು ಮಾಡಿ ಯಾವ ಮಹಾತ್ಮ ಅನುಭವನಿಷ್ಠರಾಗಿದ್ದಾನೆಯೋ ಅವನಿಗೆ ತತ್ವಮಸಿಯೇ ನಿಜವಾಗಿರುವಂತಹ ಸಂಪತ್ತು. ಸನ್ಯಾಸಿಗಳ ಸಂಪತ್ತು ತತ್ವಮಸಿ, ಮುಮುಕ್ಷಗಳ ಸಂಪತ್ತು ತತ್ವಮಸಿ. ಆದರೆ ಗ್ರಹಚಾರ ಅದು ಒಂದನ್ನು ಬಿಟ್ಟು
ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಬೇಡ. ತತ್ವಮಸ್ಯಾದಿ ವಾಕ್ಯ ಉತ್ಥ, ಉಕ್ತ ಅಲ್ಲ ಉತ್ಥ. ಉಕ್ತ ಬೇರೆ, ಉಕ್ತ ಬೇರೆ, ಉತ್ಥ ಬೇರೆ. ಉತ್ಥ ಅಂದೇನು? ಅದರಿಂದ ಊರ್ಧ್ವಂ ಸ್ಥಿತಂ. ತತ್ವಮಸಿ ಮುಂತಾದಂತಹ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡುವುದರಿಂದ ಉತ್ಥ ಎದ್ದಂಥ ಸಮ್ಯಕ್ಧೀ, ಸಮ್ಯಕ್ ಶುದ್ಧವಾದ, ಸಮ್ಯಕು ಸರಿಯಾದ, ಸಮ್ಯಕು ಪರಿಪೂರ್ಣವಾಗಿರುವ ಧೀ ಬ್ರಹ್ಮಜ್ಞಾನ. ಸಮ್ಯಕ್ಧೀ ಜನ್ಮ ಮಾತ್ರತಃ, ಸಮ್ಯಜ್ಞಾನ ಉಂಟಾದ ಕೂಡಲೇ ಬ್ರಹ್ಮಜ್ಞಾನವಾಯ್ತು ಅವನಿಗೆ. ಅಹಂ ಬ್ರಹ್ಮಾಸ್ಮಿ, ನಾಹಂ ಸುಬ್ರಾಜ ಶರ್ಮಾ, ನಾಹಂ ಲಕ್ಷ್ಮೀದೇವಿ, ನಾಹಂ ನಾಗರಾಜ, ಕಿಂತು ಬ್ರಹ್ಮೈವ ಅಹಂ. ಗಂಡು ಹೆಣ್ಣು ಎಲ್ಲರಿಗೂ ಅನ್ವಯವ. ಯಾರು ಬೇಕಾದ್ರೂ ಬ್ರಹ್ಮಜ್ಞಾನ ಮಾಡ್ಕೊಳ್ಬಹುದು. ಯೋಚನೆ ಮಾಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ ಭೇದವಿಲ್ಲದೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎನ್ನುವ ಭೇದವಿಲ್ಲದೆ, ಭಾರತೀಯ ಅಥವಾ ಅಮೇರಿಕನ್ನು ಅಥವಾ ಜರ್ಮನ್ ಅನ್ನುವ ಭೇದವಿಲ್ಲದೆ, ಹಿಂದೂ, ಮಾಮಡನ್, ಕ್ರಿಶ್ಚಿಯನ್ ಮುಂತಾಗಿರುವ ಯಾವ ಮತಭೇದವಿಲ್ಲದೆ, ಮತಭೇದವಿಲ್ಲ, ಲಿಂಗ ಭೇದವಿಲ್ಲ, ಆಶ್ರಮ ಭೇದವಿಲ್ಲ, ಎಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾಗಬೇಕು. ಕಂಡೀಷನ್ ಇದೆ ಅದಕ್ಕೆ. ಏನು? ಶಮದಮಾದಿ ಸಂಪನ್ನರಾಗಿರ್ಬೇಕು, ಮುಮುಕ್ಷುತ್ವ ಬೇಕು. ಎಷ್ಟು ಜನಗಳಿಗೆ ಮುಮುಕ್ಷುತ್ವವಿದೆ ತೋರಿಸ್ಕೊತಾರೆ. ನಾ ಬಹಳ ಮುಮುಕ್ಷು ಸ್ವಾಮಿ, IAS ಕೆಲಸ ಮಾಡ್ತಾ ಇದ್ದೆ, ರಿಟೈರ್ ಆಗಿದೆ, ನಾನು ನಿಜವಾದ ಮುಮುಕ್ಷು ಅಂತ ಹೇಳ್ತಾರೆ. ಬರೀ ಸುಳ್ಳು, ಬೋಗಸ್. ಎಲ್ಲದನ್ನೂ ಮೋಸ ಮಾಡಬಹುದು. ದಡ್ಡನಾಗಿರುವವನು ವಿದ್ವಾಂಸನಂತೆ ಪ್ರದರ್ಶನ ಮಾಡಬಹುದು, ಬಡವನಾಗಿರುವವನು ಶ್ರೀಮಂತನಂತೆ ನಟನೆ ಮಾಡಬಹುದು, ಕುರೂಪಿಯಾಗಿರುವಂತವನು ಬಣ್ಣ ಹಚ್ಚಿಬಿಟ್ಟು ಸುಂದರ ಮೂರ್ತಿ ಅಂತ ತೋರ್ಬಹುದು. ಅವೆಲ್ಲವೂ ಮೋಸ. ಆದರೆ ಮುಮುಕ್ಷುತ್ವದಲ್ಲಿ ವಂಚನೆ ಸಲ್ಲದು. ನಾನು ನಿಜವಾಗಿ ಮೋಕ್ಷ ಬೇಕಾ? ಮೋಕ್ಷವೂ ಬೇಕಾ? ಮೋಕ್ಷವೂ ಬೇಕು, ಸ್ವರ್ಗಲೋಕವೂ ಬೇಕು, ಅಧಿಕಾರವೂ ಬೇಕು ಅಂದ್ರೆ ಅದು ಮುಮುಕ್ಷುವೇ ಅಲ್ಲ. ಏನ್ ಮುಮುಕ್ಷುತ್ವ ಸಾಮಾನ್ಯವೇನ್ರಿ? ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತ್ಯ ಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಏನ್ ಮಾತಾಡಿ? ಈ ಮುಮುಕ್ಷುತ್ವ ತನಿಗೆ ಗೊತ್ತಾಗತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್. ಇನ್ನೇನು ಬೇಡ ಸ್ವಾಮಿ ಅಂದ್ರೆ ಉಪವಾಸವಿರ್ಬೇಕು ಅಂತ ಅರ್ಥವಲ್ಲ, ಬಟ್ಟೆ ಹಾಕುವೆಲ್ಲ ಅಲ್ಲ. ಮನಸ್ಸಿನಲ್ಲಿ ಅವನಿಗೆ ಈ ಒಂದು ಯಾವ ಭೋಗ ಭಾಗ್ಯಗಳು ಬೇಕಾಗಿಲ್ಲ ಅನ್ನುವಂತ ನಿಶ್ಚಯ ಜ್ಞಾನ ಉಂಟಾಗಿದೆ. ಒಂದ್ ಕಡೆ ವೈರಾಗ್ಯ, ಮತ್ತೊಂದ್ ಕಡೆ ಮುಮುಕ್ಷುತ್ವ. ಎರಡು ಇದ್ದು ಬಿಟ್ರೆ ಅವನು ಖಂಡಿತವಾಗಿ ಬ್ರಹ್ಮಜ್ಞಾನಿಯಾಗುತ್ತಾನೆ. ಇವತ್ತಿನ ಕಾಲದಲ್ಲಿ ವೈರಾಗ್ಯವೂ ಇಲ್ಲ, ಎಲ್ಲ ನಾಟಕ. ವೈರಾಗ್ಯ ಚಕ್ರವರ್ತಿಗಳಂತೆ ನಾಟಕ ಮಾಡ್ತಾರೆ. ಮನಸ್ಸಿನ ಭರ್ತಿ ಆಸೆ ಇದೆ. ನನ್ನ ಮನಸ್ಸಿನ ಭರ್ತಿ ತುಂಬಾ ಆಸೆ ಇದೆ. ಅರಮನೆ ಕಟ್ಬೇಕು, ಆಶ್ರಮ ಮಾಡ್ಬೇಕು, ಕೀರ್ತಿವಂತನಾಗ್ಬೇಕು ಅಂತ. ಹೊರಗಡೆಯಲ್ಲಿ ನಂಗೇನು ಬೇಡಪ್ಪ ಅಂತ ಹೇಳಿ ಜುಟ್ಟು ಜನ್ವಾರ ಬಿಟ್ಕೊಂಡು ತೋರಿಸ್ತಾ ಇರ್ತೇನೆ. ಮೋಸ. ಮುಮುಕ್ಷುಗಳು ಒಂದ್ ಪದ ಹೇಳ್ತೇನೆ, ಆತ್ಮವಂಚಕರಾಗಬಾರದು. ಅಸ್ಪೈರೆನ್ಸ್ ಶುಡ್ ನಾಟ್ ಬಿಕಮ್ ಸೆಲ್ಫ್ ಚೀಟ್. ಅದೇ ಇವತ್ತಿನ ಕಾಲದಲ್ಲಿ ನಾನು ನೋಡಿದ್ದೇನೆ. 100 ಜನಗಳಲ್ಲಿ 99 ಜನಗಳು ಆತ್ಮವಂಚಕರು. ಅದರಿಂದ ಅವರಿಗೇನು ಆಸೆ ಹೊರತು ಗುರುವಿಗೇನಲ್ಲ. ಗುರು ಕೃತಿಗತ್ಯನಾಗಿರ್ತಾನೆ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ. The moment enlightenment has dawned, DAWN,
ಸಮ್ಯಜ್ಞಾನವು ಹುಟ್ಟಿದ ಮಾತ್ರದಿಂದ ಏನ್ ಫಲವಾಗುತ್ತೆ? ಒಬ್ಬನಿಗೆ ಬ್ರಹ್ಮಜ್ಞಾನವಾಯಿತು, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ. ಅದರಿಂದ ಅವನಿಗೆ ಆಗುವ ಫಲವೇನಪ್ಪ ಅಂದ್ರೆ ಅವಿದ್ಯಾ ಸಹ ಕಾರ್ಯೇಣ ನಾಸೀತ್ ನಾಸ್ತಿ ನ ಭವಿಷ್ಯತಿ. ಗುರು ಪಾಠ ಮಾಡುವಾಗ ನ ಭವಿಷ್ಯತಿ ಸೇರ್ಸ್ಕೊಂಬಗು ಒಂದಿದ್ರು, ನಾಸಿ ನಾಸ್ತಿ ಭವಿಷ್ಯತಿ ಏನ್ಬಿಟ್ರು. ಒಂದು ನಕಾರ ಹಾಕಿದ್ರೆ 9 ಅಕ್ಷರವಾಗುತ್ತೆ ಎನ್ನುವಂತ ಭಯದಿಂದ ಭಗವಾನ್ ಸ್ವರೇಶ್ವರಾಚಾರ್ಯರವರು ನಾಸಿ ನಾಸ್ತಿ ಭವಿಷ್ಯತಿ ಎಂದ್ರು. ಅಲ್ಲಿ ನಾವು ಸೇರಿಸ್ಕೋಬೇಕು, ನ ಭವಿಷ್ಯತಿ. ಅವಿದ್ಯೆಯು ಹಿಂದೂ ಇರಲಿಲ್ಲ. ರಾಮಚಂದ್ರ, ಹಿಂದೂ ಅಂದ್ರೇನು? ಬ್ರಹ್ಮಜ್ಞಾನ ಹುಟ್ಟುವುದಕ್ಕಿಂತ ಮುಂಚೆಯೂ ಅವಿದ್ಯೆಯೇ ಇರಲಿಲ್ಲ. ಎಂಥ ವಿದ್ಯೆ? ಸಹ ಕಾರ್ಯೇಣ, ತನ್ನ ಪರಿವಾರವಿದೆಯಲ್ಲ, ಕಾರ್ಯ ಅಂದ್ರೆ ಸಂಸಾರ, ಕಾರ್ಯ ಎಂದರೆ ಪರಿವಾರ, ರೆಟಿನ್ಯೂ ಅಂತ ಹೇಳ್ತಾ ಇದ್ರು. ಅವಿದ್ಯಾ ಕಂಪ್ಲೀಟ್ಲಿ ವ್ಯಾನಿಷಸ್ ವಿತ್ ಇಟ್ಸ್ ರೆಟಿನ್ಯೂ, ಪರಿವಾರ. ಒಬ್ಬ ಮಹಾರಾಜ ಬರ್ತಾರೆ ಅಂದ್ರೆ 100 ಜನ ಬರ್ತಾರೆ. ಒಬ್ಬರು ಮಹಾತ್ಮ ಸಂತರು ಬರ್ತಾರೆ ಅಂದ್ರೆ 1000 ಜನ ಬರ್ತಾರೆ. ಒಬ್ಬ ಪ್ರಧಾನಮಂತ್ರಿ ಬರ್ತಾರೆ ಅಂದ್ರೆ 100 ಜನ ಬರ್ತಾರೆ. ಅವಿದ್ಯಾ ಬಂತು ಅಂದ್ರೆ, ಅವಿದ್ಯಾ ಎನ್ನುವಂತ ಮಹಾರಾಜ, ಅವಿದ್ಯಾ ಎನ್ನುವಂತ ಒಬ್ಬ ಪ್ರಭು ಬಂತು ಅಂದ್ರೆ ಜೊತೆಯಲ್ಲಿ ಕಾಮ ಕರ್ಮಗಳು, ಕ್ರಿಯಾಕಾರಕ ಫಲಗಳು, ರಾಗ ದ್ವೇಷಗಳು, ಶೋಕ ಮೋಹಗಳು, 1 2 ದೊಡ್ಡ ಪರಿವಾರ. ಅವಿದ್ಯಾ ಪರಿವಾರ ತುಂಬಾ ಜೋರಾಗಿದೆ. ಯಾವಾಗ ಅವಿದ್ಯೆಯೇ ಬಿದ್ದಾಯ್ತ, ಅವಿದ್ಯೆಯು ಸಹ ಕಾರ್ಯೇಣ, ತನ್ನ ಕಾರ್ಯದ ಸಮೇತ. ಅವಿದ್ಯೆ ಕಾರ್ಯ ಎಷ್ಟು ಗೊತ್ತೇ? ಪ್ರಪಂಚವೆಲ್ಲ ಅವಿದ್ಯೆಯ ಕಾರ್ಯ. ಅಯ್ಯೋ, ಆಧ್ಯಾತ್ಮಿಕ ಪ್ರಪಂಚ ಅವಿದ್ಯೆಯ ಮಕ್ಕಳು, ಆದಿ ಭೌತಿಕ ಪ್ರಪಂಚ ಅವಿದ್ಯೆಯ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಆದಿದೈವಿಕ ಪ್ರಪಂಚ ಎಲ್ಲವೂ ಅವಿದ್ಯಾ ಕಾರ್ಯ. ಇದನ್ನ ಭಗವತ್ಪಾದ ಶಂಕರರು ಹೇಳ್ಬಿಟ್ಟಿದ್ದಾರೆ. ಯಪ್ಪ, ಯೋಚನೆ ಮಾಡ್ತೇನೆ, ಸುರೇಶ್ವರರ ಜೋರ, ಶಂಕರರ ಜೋರ, ಒಬ್ಬರಿಂದೊಬ್ಬರು ಜೋರು. ಸುರೇಶ್ವರರಿಗಿಂತ ಮಿಂಚಿದ ಗುರುಗಳು ಶಂಕರಾಚಾರ್ಯರಾದರೆ, ಶಂಕರರೆಂಬ ಗುರುಗಳನ್ನ ಮಿಂಚಿದ ಶಿಷ್ಯರು ಸುರೇಶ್ವರಾಚಾರ್ಯರಾದ್ರೆ, ನನ್ನ ಪರಮ ಪೂಜ್ಯ ನಮೋ ನಮಃ ನಮೋ ಇಲ್ಲಿ ನಮೋ ನಮಃ 4 ನಾಮದ್ ಬೇಡ, ನಮೋ ನಮಃ ಸಾಕು. ನನ್ನ ಹೆಮ್ಮೆಯ, ನನ್ನ ಆರಾಧ್ಯ ದೇವತೆಯಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರರನ್ನು ಮಿಂಚಿದ, ಸ್ವರೇಶ್ವರರನ್ನು ಮಿಂಚಿದ ಅದ್ಭುತ ಗುರುಗಳು, ನಿಜವಾದ ಜಗದ್ಗುರುಗಳು. ಎಲ್ಲರಿಗೂ ಆತ್ಮಜ್ಞಾನ ಬೋಧನೆ ಮಾಡಿದ್ದಾರೆ. ಸ್ವರೇಶ್ವರಾಚಾರ್ಯರ ಮಾತಿಗೆ ಗುರುಗಳ ವ್ಯಾಖ್ಯಾನವೇನು ಗೊತ್ತಾ? ಅವಿದ್ಯೆಯು ನಾಶವಾಗುತ್ತದೆ ಅಲ್ಲ, ಅವಿದ್ಯೆ ನಾಶವಾಗುತ್ತೆ ಅಂತ ಹೇಳಲಿಲ್ಲ ಅವರು. ಅವಿದ್ಯಾ ಸಹ ಕಾರ್ಯೇಣ ನಾಸೀತಿ ನಾಸ್ತಿ ನ ಭವಿಷ್ಯತಿ. ಅವಿದ್ಯೆಯು ಹಿಂದೆಯೂ ಇರಲಿಲ್ಲ. ಓಹೋ, ಅವಿದ್ಯೆಯು ಈಗಲೂ ಇಲ್ಲ, ಅವಿದ್ಯೆಯು ಮುಂದೆಯೂ ಇರುವುದಿಲ್ಲ. ಅಂದ್ರೇನು? ಇಲ್ಲವೇ ಇಲ್ಲ. ಅದಕ್ಕೆ ಅವಿದ್ಯಾ ಅಂತ ಹೆಸರು. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ,
ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆ ಇದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆ ಇದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವುದಿಲ್ಲದ ಜಗದೋಳಿಲ್ಲದ ಅವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಬಲ್ಲರ ಬಲ್ಲಹ ತಾನಹೆ ದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಬಲ್ಲರ ಬಲ್ಲಹ ತಾನಹೆ ದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ. ನೋಡುವ ನಾನಲ್ಲ ನನ್ನೊಳಿದಿಹ ನೋಡುವ ಪೆರನಿಲ್ಲ.
ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ. ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ. ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆ ಇದು. ಜಗದೋಳು ಎಲ್ಲರ ಬಾಧಿಪುದು, ಎಲ್ಲರ ಬಾಧಿಪುದು, ಎಲ್ಲರ ಬಾಧಿಪುದು. ಆಹಾ, ನನ್ನ ಪೂಜ್ಯ ಸದ್ಗುರುಗೆ ಹೇಳ್ತಾ ಇದ್ರು, ಗಣಪ ಮಗು ಅವಿದ್ಯಾ ಅನ್ನುವಂಥ ಮಾತಿಗೆ ಅರ್ಥ ಏನು? ಇಲ್ಲಿ ಸುರೇಶ್ವರಾಚಾರ್ಯರವರು ಅವಿದ್ಯಾ ಸಹಕಾರಿಯೇನ ಅಂದ್ರು. ಅಜ್ಞಾನಂ ಸಹಕಾರಿಯೇನ ಅಂತ ಹೇಳ್ತಾ ಇಲ್ಲ. ಅಜ್ಞಾನಕ್ಕೂ ಅವಿದ್ಯೆಗೂ ಏನು ವ್ಯತ್ಯಾಸ? ಎರಡೂ ತಪ್ಪು ತಿಳುವಳಿಕೆನೆ, ಎರಡೂ ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ರೂಪವಾಗಿವೆ. ಆದರೆ ಅಜ್ಞಾನ ಎನ್ನುವ ಮಾತಿಗೆ ಜ್ಞಾನದ ಅಭಾವ ಅಂತ ಅಷ್ಟೇ ಅರ್ಥ ಆಗುತ್ತೆ. ಅವಿದ್ಯಾ ಎನ್ನುವ ಮಾತಿಗೆ ನ ವಿದ್ಯತೆ ಇತ್ಯ ವಿದ್ಯಾ. ಈ ಸ್ವಾರಸ್ಯ ಅಜ್ಞಾನ ಶಬ್ದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಸುರೇಶ್ವರಾಚಾರ್ಯರವರು ತಮ್ಮ ಎಲ್ಲಾ ಗ್ರಂಥಗಳಲ್ಲಿಯೂ ಅವಿದ್ಯಾ ಶಬ್ದವನ್ನೇ ಬಳಸುತ್ತಾರೆ ಅಂತ ಹೇಳಿದ್ರು. ಈ ಜ್ಞಾಪಕ ಬಂತು ನೋಡಿ. ಐಕಾತ್ಮ್ಯ ಪ್ರತಿಪತ್ತಿರ್ಯ ಸ್ವಾತ್ಮಾನುಭವ ಸಂಶಯ ಸಾವಿದ್ಯಾ ಅಂದ್ರು. ತಜ್ಞಾನಂ ಹೇಳಲಿಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಕೂಡ ತದ್ವಿವೇಕೇನ ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಮಾಹೂನ್ ವಿದ್ಯಾ ಅಂತ ಕರೆದು, ಅದು ವಿರುದ್ಧವಾದದ್ದೇ ವಿದ್ಯಾ. ವಿದ್ಯತೆ ಇತಿ ವಿದ್ಯಾ ನ ವಿದ್ಯತೆ ಇತ್ಯ ವಿದ್ಯಾ. ಇದು ವಿಶ್ಲೇಷಣೆ. ಇದೆಲ್ಲ ಹೇಳ್ತಾ ಇದ್ದ ನನಗೆ. ನನ್ನ ಕಣ್ಣು ಮುಂದೆ ನಿಂತಿರುವ ಮಹಾತ್ಮರು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಬ್ರಹ್ಮ ವಿದ್ಯೆಯು ಉಂಟಾದ ಕೂಡಲೇ ಅವಿದ್ಯಾ, ಇಲ್ಲದೆ ಇರುವಂತ ಅವಿದ್ಯೆಯು ಸಹಕಾರ್ಯೇಣ ತನ್ನ ಸಂಸಾರದ ಸಮೇತವಾಗಿ ಹಿಂದೂ ಇರಲಿಲ್ಲ, ಇಂದು ಇಲ್ಲ, ನಾಳೆಯೂ ಇರುವುದಿಲ್ಲ ಎಂದು ಆಗಿಬಿಡುತ್ತದೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಏನ್ರಿ, ಅವಿದ್ಯೆ ಹೋಗ್ಬಿಟ್ರೆ ಅವಿದ್ಯೆ ಹೋಗ್ಲಿ ಪರವಾಗಿಲ್ಲ, ಸಂಸಾರವಿರ್ಬೋದಲ್ಲ. ಸಂಸಾರಕ್ಕೆ ಬಂಡವಾಳವೇ ಅವಿದ್ಯೆ, ಸಂಸಾರಕ್ಕೆ ಫೌಂಡೇಶನ್ನೇ ಅವಿದ್ಯೆ, ಸಂಸಾರಕ್ಕೆ ಸೈತೆ ಅವಿದ್ಯೆ. ಒಂದು ಉದಾಹರಣೆ, ಒಬ್ಬ ರೌಡಿ ಮನೆ ಕಟ್ಬಿಟ್ಟಿದ್ದಾನೆ, ದೊಡ್ಡ ಮನೆ ಕಟ್ಬಿಟ್ಟಿದ್ದಾನೆ. 100 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಅದ್ಭುತವಾದಂತ ಬಂಗ್ಲೆ ಕಟ್ಟಿದ್ದಾನೆ. ಅವನು ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಗೊತ್ತಾಯ್ತು ಈ ಸೈಟು ಅವಂದಲ್ಲ, ಬೇರೊಬ್ಬನ ಸೈಟು. ರಿಜಿಸ್ಟ್ರೇಷನ್ ಆಗಿಲ್ಲ, ಯಾರೋ ಮೋಸ ಮಾಡಿಬಿಟ್ಟು ಗೋಲ್ಮಾಲ್ ಮಾಡಿಬಿಟ್ಟು ಸೈಟ್ ಕೊಟ್ಬಿಟ್ಟಿದೆ, ಮನೆ ಕಟ್ಬಿಟ್ಟ. ಆಮೇಲೆ ಕೋರ್ಟ್ ನ ನಿರ್ಣಯವಾಯ್ತು, ಸೈಟು ಇವನಿಗೆ ಸೇರಿದ್ದಲ್ಲ ಅಂತ ತೀರ್ಮಾನವಾಯ್ತು. ಇವನ್ ಕಡೆ ಅಡ್ವೊಕೇಟ್ ಹೇಳ್ತಾ ಇದ್ದಾನೆ, ಸ್ವಾಮಿ ಸೈಟ್ ಇಲ್ಲೇ ಹೋದ್ರು ಪರವಾಗಿಲ್ಲ, ಮನೆ ನಮ್ದು ಅಂತ ಅಂತೇವೆ ನಾವು. ಸಾಧ್ಯವಾಗುತ್ತ? ಯಾವಾಗ ಸೈಟೇ ನಿನ್ನದಲ್ಲವೋ, ಬೇರೊಬ್ಬನ ಸೈಟ್, ಆ ಸೈಟಿನಲ್ಲಿ ಇರುವಂತ ಎಲ್ಲ ಸಂಪತ್ತು ನಿನ್ನಲ್ಲ, ಕ್ಲೋಸ್. ಅದೇ ರೀತಿಯಲ್ಲಿ ಅವಿದ್ಯೆಯ ಸಂಪತ್ತು ಯಾವುದು? ರಾಗ ದ್ವೇಷ, ಸುಖ ದುಃಖ, ಶೋಕ ಮೋಹ, ಲಾಭ ನಷ್ಟ, ಜನ್ಮ ಮರಣ, ಎಲ್ಲ ಸಂಸಾರಗಳು ಕೂಡ ಅವಿದ್ಯೆಯ ಮಕ್ಕಳು, ಅವಿದ್ಯೆಯ ಅಳಿಯ, ಅವಿದ್ಯೆಯ ಸೊಸೆ, ಅವಿದ್ಯೆಯ ಮರಿಮಕ್ಕಳು, ಅವಿದ್ಯೆ ಮೊಮ್ಮಕ್ಕಳು. ಅವಿದ್ಯೆ ಒಂದಿದ್ದು ಬಿಟ್ರೆ ಎಲ್ಲಾ ದ್ವೈತ ಪ್ರಪಂಚ ಮೆರೀತಾ ಇದೆ. ಯಾವಾಗ ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ ಜೀ ಜನ್ಮ ಮಾತ್ರತ ಸಮ್ಯಕ್ ಜ್ಞಾನ ಉಂಟಾಯ್ತೋ, ಸಮ್ಯಕ್ ವಿದ್ಯಾ
ಬ್ರಹ್ಮವಿದ್ಯಾ ಉಂಟಾದ ಕೂಡಲೇ ಅವಿದ್ಯೆಯು ಮಂಗಳಮಾಯ. ಕತ್ತಲೆ ಜೋರಾಗಿರುತ್ತೆ. ಕತ್ತಲೆಯಲ್ಲಿ ಮಕ್ಕಳು ಬೀಳ್ತಾರೆ, ಮಂಚದಿಂದ ಬೀಳ್ತಾರೆ, ಕೆರೆಗೆ ಬೀಳ್ತಾರೆ, ನಾಗರಾವ್ ತುಳಿತಾರೆ, ಮುಳಿ ತುಳಿತಾರೆ, ಸಾಯ್ತಾರೆ ಜನ. ತುಂಬಾ ಜನ ಸಾಯ್ತಾರೆ ಕತ್ತಲೆ. ಬೆಳಗ್ಗೆ ಬಂತು, ಕತ್ತಲೆ ತೋರಿಸಿ ಅಷ್ಟೊಂದು ಜೋರಾಗಿ ರಾಜ್ಯಭಾರ ಮಾಡುತ್ತಿದ್ದಂತಹ ಕತ್ತಲೆ ಸೂರ್ಯೋದಯವಾದ ಕೂಡಲೇ ಮಾಯವಾಗುತ್ತಲ್ವೇ. ಆ ಕತ್ತಲೆಯೇ ಹೋಗುತ್ತೆ ಅಂತಾದ ಮೇಲೆ ಅವಿದ್ಯೆ ಉಳ್ಕೊಳ್ಳುತ್ತೆ ಸಾಧ್ಯವಿಲ್ಲ ಅಂತ ಇದೆಲ್ಲ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಈ ವಿಷಯವೆಲ್ಲ ಸದ್ಗುರು ಅನುಗ್ರಹದಿಂದಲೇ ಫ್ಲಾಶ್ ಆಗ್ತಾ ಇದೆ. ಒಟ್ಟಿನಲ್ಲಿ ತತ್ತಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ. ಆ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವಿದ್ಯೆಯು ನಾಶವಾಗುವುದಿಲ್ಲ, ಅವಿದ್ಯೆಯು ಹೋಗುವುದಿಲ್ಲ. ಮತ್ತೇನು? ಅವಿದ್ಯೆಯು ಬಾಧಿತವಾಗುತ್ತದೆ. ಹಿಂದೂ ಇರಲಿಲ್ಲ, ಇವತ್ತೂ ಇಲ್ಲ, ಮುಂದೂ ಇಲ್ಲ. ಯಾವಾಗ ಇಲ್ಲದೆ ಇರುವಂತಹ ವಸ್ತು ಮತ್ ಬರುತ್ತದೆಯೇ? ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾಡಿರುವಷ್ಟು ಸಂಶೋಧನೆಯನ್ನು, ವಿಮರ್ಶೆಯನ್ನು 14 ಲೋಕಗಳಲ್ಲಿ ಯಾರು ಮಾಡಿ? ಶಂಕರಾಚಾರ್ಯರು ಮಾಡಿಲ್ಲ, ಸ್ವರೇಶ್ವರಾಚಾರ್ಯರು ಹೇಳಿದ್ದಾರೆ ಅವರು. ಆದರೆ ವಿಮರ್ಶೆ, ಅವಿದ್ಯಾ ಸ್ವರೂಪವೇನು, ಅವಿದ್ಯಾ ಎಂದರೇನು, ಅವಿದ್ಯಾ ಸಹಜವ ಆಗಂತುಕವ, ಅವಿದ್ಯೆಯಿಂದ ಏನೇನಾಗುತ್ತೆ, ಬ್ರಹ್ಮಜ್ಞಾನ ಬಂದ ಮೇಲೆ ಅವಿದ್ಯಾ ಇರುತ್ತೋ ಇಲ್ವಾ, ಇದೆಲ್ಲ ವಿಮರ್ಶೆ ಮಾಡಿಬಿಟ್ಟಿದ್ದಾರೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಒಟ್ಟಿನಲ್ಲಿ ಬ್ರಹ್ಮವಿದ್ಯಾ ಉಂಟಾದ ಕೂಡಲೇ ಅವಿದ್ಯೆಯು ಹಿಂದೂ ಇರಲಿಲ್ಲ, ಇಂದೂ ಇಲ್ಲ, ಮುಂದೂ ಇರುವುದಿಲ್ಲ ಅಂತ ಗೊತ್ತಾಗತ್ತೆ ಅಂದ್ಬಿಟ್ಟು ಇದೇ ಅಭಿಪ್ರಾಯದ ಮತ್ತೊಂದು ಶ್ಲೋಕವನ್ನ ಇದೇ ನೈಷ್ಕ್ರಮ್ಯ ಸಿದ್ಧಿಯಲ್ಲಿ ಹೇಳಿದ್ದಾರೆ. 1:8 ನೋಡಿ. ಏನ್ ಸರ್ ಓದ್ಬೇಕಂತೆ? ನಮ್ಗೇನ್ ಆಸೆ ಅಂದ್ರೆ 10,000 ಜನ ಕೇಳಿ ಇಂತಹ ಪ್ರವಚನಗಳನ್ನ ಎಲ್ಲಾ ಸನ್ಯಾಸಿಗಳು ಕೇಳ್ಬೇಕು, ಉದ್ಧಾರವಾಗ್ತಾರೆ. ಸುಮ್ಮನೆ ಕಾಷಾಯ ವಸ್ತ್ರ ಹಾಕೊಂಡು ಜಪಮಾಲೆ ಹಾಕೊಂಡು ಆಡಂಬರ ಮಾಡುತ್ತಾ ಆತ್ಮವಂಚನೆ ಮಾಡಿಕೊಂಡು ಹಾಳಾಗುವುದು ಬೇಡ. ವೇದಾವಸಾನ ವಾಕ್ಯೋತ್ಥ ಸಮ್ಯಜ್ಞಾನ ಶುಶುಕ್ಷಣಿ ದಂದಹೀತ್ಯಾತ್ಮನೋ ಮೋಹಂ ನ ಕರ್ಮ ಪ್ರತಿಗೂ. ಏನ್ ಮಾತಾಡಿದ್ದ ಸ್ವಾಮಿ? ವೇದಾವಸಾನ ಅಂದರೆ ವೇದಾಂತ, ವೇದಾಂತ ವಾಕ್ಯ ಅಂದರೆ ತತ್ವಮಸಿ ವಾಕ್ಯ. ತತ್ವಮಸಿ ವಾಕ್ಯವನ್ನ ಕೇಳ್ತಾ ಇದ್ದರೆ ಅದರಿಂದ ಉತ್ಥ ಹೇಳುತ್ತದೆ. ಏನು? ಬೆಂಕಿ. ತತ್ವಮಸಿ ಮುಂತಾದ ವಾಕ್ಯಗಳ ಅರ್ಥವನ್ನ ಚಿಂತನೆ ಮಾಡ್ತಾ ಇದ್ದರೆ ಅಂತಕ್ಕೆ ಬೆಂಕಿ ಉಂಟಾಗುತ್ತೆ. ಎಂಥ ಬೆಂಕಿ? ಸಮ್ಯಜ್ಞಾನ ಶುಶುಕ್ಷಣಿ. ಸಮ್ಯಜ್ಞಾನವೆಂಬ, ಬ್ರಹ್ಮಜ್ಞಾನವೆಂಬ, ಆತ್ಮಜ್ಞಾನವೆಂಬ ಭಯಂಕರವಾದ ಉಗ್ರವಾದಂಥ ಬೆಂಕಿ ಹುಟ್ಟುತ್ತೆ. ಬೆಂಕಿ ಕೆಲಸವೇನು? ದಂದಹೀತಿ ಸಂಪೂರ್ಣಂ ದಹತಿ. ಎಲ್ಲವನ್ನು ಪೂಜೆ ಮಾಡುತ್ತೆ. ಎನ್ನ ದಂದಹೀತ್ಯಾತ್ಮನೋ ಜ್ಞಾನಂ. ಆತ್ಮನ ಜ್ಞಾನವನ್ನ, ಅವಿದ್ಯೆಯನ್ನ ನಾಶ ಮಾಡಾಕ್ಬಿಡುತ್ತೆ. ಆದ್ದರಿಂದ ಕರ್ಮದಿಂದ ಮೋಕ್ಷವಿಲ್ಲ, ಜ್ಞಾನದಿಂದಲೇ ಮೋಕ್ಷ. ಇದು ಸ್ವರೇಶ್ವರಾಚಾರ್ಯರವರ ಸಿಂಹ ಗರ್ಜನೆ. ಅದನ್ನು ಪುಸ್ತಕ ಬರೆದಿದ್ದೆ ನೋಡಿ. ಶ್ರೀ ಸುರೇಶ್ವರರ ಸಿಂಹ ಗರ್ಜನೆ ಅಂತ ಪುಸ್ತಕ ಬರೆದಿದೆ. ಏನ್ ಬರೀತೀರ ಗುರುಗಳು ಏನ್ ಸ್ಮರಣೆ ಮಾಡಿ ಬರಿತಾ ಹೋಗ್ತೀನಿ. ಒಂದು ಸ್ವರೇಶ್ವರ ಸಂವತ್ಸರ, ಮತ್ತೊಂದು ಸ್ವರೇಶ್ವರರ ಸಿಂಹ ಗರ್ಜನೆ ಅಂತ 2 ಪುಸ್ತಕ ಬರೆದಿದ್ದೇನೆ. ಓದಿ, ಚೆನ್ನಾಗಿದೆ, ಸಾಕು. ಅಥಾಧ್ಯಾತ್ಮಂ ಪುನರ್ಯಾಯಾತ್ ಆಶ್ರಿತೋ ಮೂಢತಾಂ ವ್ರಜೇತ್. ಬ್ರಹ್ಮಾತ್ಮಜ್ಞಾನಿಗೆ ಬ್ರಹ್ಮಾತ್ಮಜ್ಞಾನ ನಿಶ್ಚಯವಾದ ಮೇಲೂ ಕೂಡ ಅವಿದ್ಯೆಯು ಬರಬಹುದು ಅಂದ್ರೆ ಅದು ಬ್ರಹ್ಮಜ್ಞಾನವೇ ಅಲ್ಲ. ಸ್ವರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ಬ್ರಹ್ಮಜ್ಞಾನ ಉಂಟಾದ ಮೇಲೆ ಅವನಿಗೆ ಯಾವ ವ್ಯವಹಾರವೂ ಇಲ್ಲ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೇನ. ತಿಳ್ಕೊಂಡಿದ್ದೇನೆ. ಅನೇಕ ಜನಗಳಿಗೆ ಬ್ರಹ್ಮಜ್ಞಾನ ಅದೇನೂ ಅಂತ ಅರ್ಥವಾಗಿಲ್ಲ.
ಬ್ರಹ್ಮಜ್ಞಾನ ಅಂದ್ಬಿಟ್ರೆ ಕಚ್ಚೆ ಪಂಚೆ ಹಾಕೋಬೇಕು, ಎಲ್ಲಿದೆ? ಮಡಿವಂತರಾಗ್ಬೇಕು. ಬ್ರಹ್ಮಜ್ಞಾನ ಬ್ರಾಹ್ಮಣರ ಆಸ್ತಿಯಲ್ಲ, ಸಕಲ ಮಾನವರ ಸಂಪತ್ತು. ಹೌದಾ? ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಬ್ರಹ್ಮ ಸ್ವರೂಪವಾಗಿದೆ ಸ್ವಾಮಿ. ಸರ್ವಭೂತೇಶು ಜಾತ್ಮಾನಂ ಅನ್ನುವಂತೆ ಸೌರನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಎನ್ನುವಂತೆ ಎಲ್ಲರಿಗೂ ಆತ್ಮ. ಅಹಮಾತ್ಮ ಗುಣಾಕೇಶ. ಆದರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸರಿಯಾದಂತಹ ಸಂಪ್ರದಾಯವನ್ನ ಬಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುಗಳಿಂದ ತಿಳ್ಕೊಳ್ಬೇಕೇ ಹೊರತು ನಾವೇ ಪುಸ್ತಕ ಓದ್ಕೋತಾ ಇದ್ಬಿಟ್ಟೆ. ವೇದಾಂತ ಜ್ಞಾನವನ್ನ ಮಾಡ್ಕೊಳ್ಬೇಕಾದ್ರೆ ನಮ್ಮ PhD, MA, MSc, ಯಾವೆಲ್ಲ ಶತ್ರುಗಳು. ಇಲ್ಲಿ ಬೇಕಾದ್ದೇನು? ನಿಜವಾದ ಮುಮುಕ್ಷವಾಗಿ, ನಿಜವಾದ ಸದ್ಗುರು ಭಕ್ತನಾಗಿ ವೇದಾಂತ ಪ್ರವಚನಗಳನ್ನು ಕೇಳ್ತಾ ಇದ್ದರೆ ಹೇಳಿ ಬ್ರಹ್ಮಜ್ಞಾನ ಉಂಟು. ಅಥಾಧ್ಯಾತ್ಮಂ ಪುನರ್ಯಾಯಾತ್, ಮತ್ತೆ ಅವನಿಗೆ ಅವಿದ್ಯಾ ಬರಬಹುದು ಅಂತಾದರೆ ಆಶ್ರಿತ ಅವಿದ್ಯೆಯನ್ನು ಆಶ್ರಯ ಮಾಡಿಕೊಂಡು ಮೂಢನಾಗ್ತಾನೆ. ಅಂತ ಮೂಢನಾಗಿದ್ದಾನೆ ಅಂದ್ರೆ ಸಕರೋತ್ಯೇವ ಕರ್ಮಾಣಿ, ಯಾವನು ಮೂಢನೋ ಅಂತವನು ಎಷ್ಟೇ ವೇದಾಂತ ಸಂದೇಶವನ್ನು ಕೇಳುತ್ತಿದ್ದರೂ ಕರ್ಮ ಮಾಡ್ತಾ ಇರ್ತಾನೆ. ಕರ್ಮಾಭಾಸವಲ್ಲ, ಕರ್ಮಗಳನ್ನ ಮಾಡಿ ಫಲಗಳನ್ನ ಹೊಂದುವುದಕ್ಕೆ ಇಷ್ಟಪಡ್ತಾನೆ. ಯಾಕೆ? ಅವನು ಮೂಢ. ಇಲ್ಲಿ ಒಂದು ಮಾತು, ಕೋಶಜ್ಞಂ ವಿನಿವಾರಯೇತೆ, ಈ ವಾಕ್ಯವನ್ನ ನನ್ನ ಪರಮ ಪೂಜ್ಯ ಸದ್ಗುರುಗಳು ಬಹಳ ಹೇಳ್ತಾರೆ. ಕೋಶಜ್ಞಂ ವಿನಿವ, ಅಜ್ಞಾನಿಯನ್ನ ಕರ್ಮ ಮಾಡದಂತೆ ತಡೆಯುವವನು ಯಾರು ಹೇಳಿದ್ದಾನೆ ನೋಡಿ. ಯಾವಾಗ ಸನ್ಯಾಸಿಯಾಗಿಲ್ಲವೋ, ಯಾವಾಗ ಗೃಹಸ್ಥನಾಗಿದ್ದಾನೋ ಬೇಡ ಅಂತ ಕರ್ಮ ಮಾನ್ಯ. ಸನ್ಯಾಸಿಯಾಗಿದ್ದಾನ ಯಾವ ಕರ್ಮ ಮಾಡ್ಕೊ. ಸನ್ಯಾಸಿಯ ನಿನ್ ಕರ್ತವ್ಯವೇನು? ವೇದಾಂತ ಹೋದು. ನನ್ಗೆ ಅರ್ಥವಾಗಲ್ಲ, ನಿದ್ರೆ ಬರುತ್ತೆ, ಸೋಮಾರಿತನ ಹೇಳ್ತೀಯ, ಯಾಕೆ ಸನ್ಯಾಸ ತಗೊಂಡೆ? ಸನ್ಯಾಸಿಯಾದ ಉದ್ದೇಶ ಏನು? ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ಬೇಕು ಅಂತ. ಅದಕ್ಕೇನು ಪ್ರಯತ್ನವನ್ನೇ ಮಾಡ್ತಾ ಇಲ್ವಲ್ಲಪ್ಪ. ಹಾಗೆ ಮಾಡ್ಬೇಡ, ಹಾಳಾಗಿ ಹೋಗ್ಬೇಡ. ಮುಮುಕ್ಷವಾಗಿ ಸನ್ಯಾಸಿಯಾಗಿ ನೀನು ವೇದಾಂತವನ್ನೇ ಓದುತ್ತಾ ಬ್ರಹ್ಮನಿಷ್ಠರಾಗು ಅಂತ ಹೇಳ್ತಾ ಇದ್ದೆ. ಒಟ್ಟಿನಲ್ಲಿ ಅಥಾಧ್ಯಾತ್ಮಂ ಪುನರ್ಯಾಯಾತ್ ಆಶ್ರಿತೋ ಮೂಢತಾಂ ವ್ರಜೇತಂ ಸಕರೋತ್ಯೇವ ಕರ್ಮಾಣಿ ಕೋಶಜ್ಞಂ ವಿನಿವಾರಯೇತಿ. ಈ ಶ್ಲೋಕವನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಉದ್ಧಾರವಾಗೋಣ ಅಂತ ತಿಳಿಸುತ್ತಾ ಇಂದಿನ ನೈಷಮ ಸಿದ್ಧಿ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ಧ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.